ದೇವರಾಣೆನೂ ಮಾಡಲ್ಲ. ಆರ್ ಯು ಸಿಂಗಲ್? ನೋ, ಐ ಆಮ್ ನಾಟ್. ಸೊ ನಾನು ಸಕ್ಕತ್ತಾಗಿದೆ, ಐ ಡಿ ಕಾರ್ಡ್ ಹಾಕೊಂಡು. ಸೊ ಈ ಥರ ವೀಡಿಯೋಸ್ ಎಲ್ಲ ನಾನು ದೇವರಾಣೆ ಮಾಡಲ್ಲ. ಗುಡ್, ಫೈನ್, ಫ್ಯಾಂಟಾಸ್ಟಿಕ್, ಮಾರ್ವೆಲಸ್, ಸಕ್ಕತ್ತಾಗಿದ್ದೀನಿ. ಸೊ ಅಪ್ಪ ಬಂದು ಸೂಪರ್ವೈಸರ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು Q&A ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ದೆ ಆಸ್ಕ್ ಮೀ ಎ ಕ್ವಶನ್ ಅಂತ. ಸೊ ಸುಮಾರು ಜನ ಸುಮಾರು ಕ್ವಶನ್ಸ್ ಕೇಳಿದ್ರೆ, ಸೊ ಅದಕ್ಕೆಲ್ಲ ಆನ್ಸರ್ ಮಾಡ್ತೀನಿ. ಫಸ್ಟ್ ಕ್ವಶನ್, ಮೇಕಪ್ ಚಾಲೆಂಜ್ ಆರ್ ಇಟ್ ಆರ್ ವೆರಿ ಚಾಲೆಂಜ್? ಸೊ ಮೇಕಪ್ ಚಾಲೆಂಜ್ ಮಾಡ್ಬೋದು, ಲೈಕ್ ನನಗೆ ಬ್ಲೈಂಡ್ ಫೋಲ್ಡ್ ಮೇಕಪ್ ಚಾಲೆಂಜ್ ಈ ಥರ ಮಾಡೋದು ತುಂಬ ಇಷ್ಟ, ಮಾಡ್ತೀನಿ. ಅದಾದಮೇಲೆ ಇಟ್ ಆರ್ ವೆರಿ ಚಾಲೆಂಜು ಒಂದು ಸ್ವಲ್ಪ ಕಷ್ಟ, ಯಾಕಂತಂದರೆ ಕಾಲೇಜಲ್ಲಿ ನಿಜವಾಗ್ಲೂ ಅದು ಮಾಡೋದಕ್ಕಾಗಲ್ಲ. ಸೊ ಲೈಕ್ ಮನೆಗಳಲ್ಲೇ ಮಾಡಬೇಕು. ಇಟ್ಟಿಟ್ಟರೆ ತಿನ್ಕೊಂಬೋದು, ಬೇರೆಟಂದರೆ ಮೈ ಮೇಲೆಲ್ಲ ಹಾಕೋದಲ್ವ. ಸೊ ಇಲ್ಲಿಂದ ನಮ್ದು ಯಾರ್ದು ಹತ್ರ ಇಲ್ಲ ಮನೆಗಳು. ಸೊ ಒಬ್ಬರು ನೆಲಮಂಗಲ, ಒಬ್ಬರು ಹೆಬ್ಬಾಳು, ತುಮಕೂರು. ಸೊ ಅದಕ್ಕೋಸ್ಕರ ಅದು ಹೋಲ್ಡಲ್ಲಿ ಇಟ್ಟಿದ್ದೀವಿ. ಸೊ ಅದು ಡೆಫಿನೆಟ್ಲಿ ಮಾಡಿ. ಸೊ ನೆಕ್ಸ್ಟ್ ಕ್ವಶನ್, ಏಜ್. ಸೊ ನನ್ನ ಏಜ್ ಬಂದು 22 years. ಸೊ ಇನ್ನು 2 monthsಲ್ಲಿ 23. ಮಿನಿ ಬ್ಲಾಗ್ಸ್ ಮಾಡಿ, ಡೆಫಿನೆಟ್ಲಿ ಮಾಡ್ತೀನಿ. ಸೊ ಇನ್ನಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ, ಬಟ್ ಏನಾಗುತ್ತೋ ಗೊತ್ತಿಲ್ಲ. ಮಾಡಿ 21 days ಚಾಲೆಂಜ್ ವೀಡಿಯೋ. 21 days ಏನು ಚಾಲೆಂಜ್ ವೀಡಿಯೋ ಅಂತ ಹೇಳಿಲ್ಲ, ನನಗೆ ಈ ಡಯಟ್, ಎಕ್ಸಸೈಸ್, ಸೊ ಈ ಥರ ವೀಡಿಯೋಸ್ ಎಲ್ಲ ನಾನು ದೇವರಣೆ ಮಾಡಲ್ಲ. ಅದು ನಾನು ಒಂದು ಮಾಡು 3 to 4 days ಮಾಡ್ಬೋದು, ಅದಾದ್ಮೇಲೆ ಮತ್ತೆ ಡಿಸ್ಕಂಟಿನ್ಯೂ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನನಗೆ ವೀಡಿಯೋಸ್ ಆಗಲ್ಲ. ಬಟ್ 21 days ಕಂಟಿನ್ಯೂಸ್ ಆಗಿ ಬೇಕಾದ್ರೆ ಬ್ಲಾಗ್ ಅಪ್ಲೋಡ್ ಮಾಡೋದು. ಸೊ ಈ ಥರ ಚಾಲೆಂಜಸ್ ಅಂದರೆ ಡೆಫಿನೆಟ್. ನೆಕ್ಸ್ಟ್, ಯು ಆರ್ ಫ್ರಮ್? ತುಮಕೂರು. ವೀಡಿಯೋಸ್ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಿ, ಡೆಫಿನೆಟ್ಲಿ ಮಾಡ್ತೀನಿ. ನೀವು ಯಾವ ಕಾಲೇಜ್? ನಮ್ಮ ಪಾಪ ಕೇಳಿರೋ ಕ್ವಶನ್ ಇದು. ಸೊ ನಾನು ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ ಕಾಲೇಜ್ ಎಮ್ಲಾಕ್. ಸೊ ಇವಾಗ ಮಾಡ್ತಿರೋ ಅಟ್ ಪ್ರೆಸೆಂಟು BSc ಬಂದು ಇದೆ. ಸೊ ನನ್ನ BCA ಬಂದು SSIT ತುಮಕೂರಲ್ಲೇ, ಶ್ರೀ ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಲ್ಲಿ ಮಾಡಿದ್ದು. PU ವಿದ್ಯಾವಾಹಿನಿ PU ಕಾಲೇಜ್. ಏನು ಸ್ಟಡಿ ಮಾಡ್ತಿದ್ದೀರಾ ನೀವು? BSc. ಅವ್ರ ಜೊತೆನೇ ಓದ್ತಾ ಇರೋದು. ಅಗೇನ್ ಇದು ನಮ್ಮ ಪಾಪಕ್ಕೆ ಕೇಳೋ ಕ್ವಶನ್. ನೆಕ್ಸ್ಟ್, ಪೆಟ್ ನೇಮ್. ತುಂಬ ಇದ್ದಾವೆ ಪೆಟ್ ನೇಮ್. ಸೊ ಮನೇಲಿ ಅಮ್ಮು ಅಂತಾರೆ, ಬಂಗಾರಿ ಅಂತಾರೆ. ಸೊ ಇವ್ರುಗಳು ಬಂದರೆ ಪಾಂಡ ಅಂತಾರೆ, ಹಾಗೆ ನಿಲ್ಲು ಬಂಗಾರಿ ಅಂತಾರೆ. ಆಮೇಲೆ ವಿ ಅಂತಾರೆ, ಗುಂಡಮ್ಮ ಅಂತಾರೆ. ಇನ್ನು ಸುಮಾರು ಹೆಸರುಗಳಿದ್ದಾವೆ. ಅಮ್ಮು, ಯಾರು PU ಫ್ರೆಂಡ್ಸ್ ಎಲ್ಲ ಅಮ್ಮು ಅಂತಾನೆ ಅಂತಿದ್ರು ಅವರು. ಇದು ನನ್ನ ಪೆಟ್ ನೇಮ್ಸ್. ಯು ಆರ್ ಫ್ರಮ್ ಅಂತ ವಿಚಾರ ಕೇಳಿದೆ. ಓಕೆ, ತುಮಕೂರು. ನನಗೆ ಜಸ್ಟು 22 ರನ್ನಿಂಗ್. ಆರ್ ಯು ಸಿಂಗಲ್? ನೋ, ಐ ಆಮ್ ನಾಟ್. ಸೊ ನಾನು ಯಾಕೆ ಸಿಂಗಲ್? ನಮ್ಮ ಅಪ್ಪ ಅಮ್ಮ ಇದ್ದಾರೆ, ನನ್ನ ಫ್ರೆಂಡ್ಸ್ ಇದ್ದಾರೆ. ಸೊ ನಾಟ್ ಸಿಂಗಲ್. ನೀವು ಯಾವ ಕಾಲೇಜ್? ನಿಮ್ದು ಯಾವ ಊರು? ತುಮಕೂರು. ನನ್ನ ಜೊತೆ ಒಂದು ಬ್ಲಾಗ್ ಮಾಡು. ಲಾಕ್ ಸ್ಕ್ರೀನ್ ವಾಲ್ಪೇಪರ್ ಆ್ಯಂಡ್ ಹೋಮ್ ಸ್ಕ್ರೀನ್ ವಾಲ್ಪೇಪರ್. ಸೊ ಇದನ್ನು ನಾನು ವಾಟ್ಸಪ್ ಮೈ ಫೋನ್ ಮಾಡಬೇಕಾದ್ರೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಗೊತ್ತಿಲ್ಲ ಅದನ್ನು ಯಾವಾಗ ಮಾಡ್ತೀನಿ, ಯಾವಾಗ ಶೂಟ್ ಮಾಡ್ತೀನಿ ಅಂತ. ಅಷ್ಟೊಂದು ಮೇಬಿ ಚೇಂಜ್ ಮಾಡಿರ್ಬೋದು. ಸೊ ಈಗ ಸದ್ಯಕ್ಕೆ ನಂದು ಲಾಕ್ ಸ್ಕ್ರೀನ್ ಬಂದು ಕೃಷ್ಣ ರಾಧಾಕೃಷ್ಣನಿದೆ. ಸೊ ಹೋಮ್ ಸ್ಕ್ರೀನ್ ಬಂದು ನನ್ನ ಕಣ್ಣಿಂದು ಫೋಟೋ ಹಾಕ್ಕೊಂಡಿದ್ದೀನಿ. ನನಗೆ ತುಂಬ ಇಷ್ಟ ಆಗಿದಂಥ ಫೋಟೋ. ಸೊ ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್, ಫೇವ್ರೆಟ್ ಸಾಂಗ್. ಸೊ ನನಗೆ ಅಪ್ಪ ಇಲ್ಲ ಪಪ್ಪ ಸಾಂಗ್ ಅಂದರೆ ಹೆವಿ ಇಷ್ಟ. ಸೊ ಅದು ನನ್ನ ಫೇವ್ರೆಟ್ ಸಾಂಗ್. ಸೊ ಅದು ಬಿಟ್ಟು ನಮ್ಮ ಬಾಸ್ದು ಎಲ್ಲ ಸಾಂಗ್ಸು ತುಂಬ ಇಷ್ಟ. ನಮ್ಮ ಟೀಮ್ ಫೇವ್ರೆಟ್ ಮೂವಿ ನಂಗೆ ಸಾರಥಿ ಅಂದರೆ ತುಂಬ ಇಷ್ಟ. ಸಾರಥಿ ತುಂಬ ಇಷ್ಟ. ಬಟ್ ರೀಸೆಂಟಾಗಿ ನೋಡಿದ್ರಲ್ಲಿ ನನಗೆ ಅಮ್ಮನ ಮೂವಿ ತುಂಬ ಇಷ್ಟ ಆಯಿತು, ಸಖತ್ತಾಗಿತ್ತು. ಸೊ ಫೇವ್ರೆಟ್ ಹೀರೋ ದರ್ಶನ್ ಸರ್, ನಮ್ಮ ಬಿಗ್ ಬಾಸ್. ಡ್ಯಾಡೀಸ್ ಆಕ್ಯುಪೇಷನ್. ಸೊ ಅಪ್ಪ ಬಂದು ಸೂಪರ್ವೈಸರ್ ಇನ್ MDP. ಅದಾದಮೇಲೆ
ದೇವರಾಣಿಗೂ ಮಾಡಲ್ಲ. ಅದು ನನಗೆ ನಾನು ಮಾಡ್ತಿದ್ದು ನಮ್ಮ ಮನೆ ನಮ್ಮಮ್ಮ ಬಿಡಲ್ಲ ಅದಕ್ಕೆಲ್ಲರೂ. ಸೊ ಅವ್ರು ಬಿಟ್ಟರು ನಾನು ಮಾಡಲ್ಲ, ಬಿಕಾಸ್ ನನಗೆ ತುಂಬಾ ಭಯ ಗೋಸ್ಟ್ ದೇವ ಅಂತ ಅಂದರೆ. ಬಟ್ ನನಗೆ ಹಾರರ್ ಮೂವೀಸ್ ನೋಡೋದಕ್ಕೆ ಇದೆಲ್ಲ ತುಂಬ ಇಷ್ಟ. ಈವನ್ ನಾನು ನನ್ನ ತಮ್ಮ ಇಬ್ಬರು ಡೈಲಿ ಅಟ್ಲೀಸ್ಟ್ ಒಂದಾದ್ರೂ ಹಾರರ್ ಮೂವಿ ಅಥವಾ ಹಾರರ್ ವಿಡಿಯೋ ಅಂದರೆ ಇದೇನು ಗೋಸ್ಟ್ ಹೌಂಟಿಂಗ್ ಮಾಡಿರ್ತಾರೆ. ಸೊ ಇದೇ ವಿಡಿಯೋಸ್ನ ನೋಡ್ಬಿಟ್ಟೆ ಹೊಳ್ಕೊತೀವಿ. ಸೊ ಡಿಸ್ಟರ್ಬೆನ್ಸ್. ಸೊ ನೆಕ್ಸ್ಟ್ ಕ್ವಶನ್, ಯಾವ ಜಾನರ್ ಮೂವಿ ಇಷ್ಟ ಅಂದರೆ ನನಗೆ ಹಾರರ್ ಜಾನರೇ ತುಂಬ ಇಷ್ಟ. ಸೊ ನೋಡೋದಕ್ಕೆ ತುಂಬ ಇಷ್ಟ ಹಾರರ್ ಮೂವೀಸ್, ಬಟ್ ಅಷ್ಟೇ ಭಯ. ರೀಸೆಂಟಾಗಿ ಯಾವ ಮೂವಿ ನೋಡಿದ್ವಿ? ಮ್ಯಾಕ್ಸ್. ಫೇವ್ರೆಟ್ ಪರ್ಸನ್ ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ತಮ್ಮ ಆ್ಯಂಡ್ ನನ್ನ ಫ್ರೆಂಡ್ಸ್. ಹೌ ಆರ್ ಯು ಮೇಡಮ್? ಸೂಪರ್ ಗುಡ್, ಫೈನ್, ಫ್ಯಾಂಟಾಸ್ಟಿಕ್, ಮಾರ್ವೆಲಸ್, ಸಕ್ಕತ್ತಾಗಿದ್ದೀನಿ. ಸೊ ಯಾವುದಾದ್ರು ಸ್ಟ್ರೀಟ್ ಪೋರ್ ಪೀಪಲ್ದು ಬ್ಲಾಗ್ ಮಾಡೋದು. ಸೊ ಅವ್ರ ಹತ್ರ ಸ್ಟಾರ್ಟಪ್ ಡನ್ ಮಾಡುವ. ಇವಳೆ ಗೈಸ್ ಕೇಳೋದು, ಈ ಪಾಪ ಕೇಳಿದಾಳೆ, ಆರ್ ಯು ಸಿಂಗಲ್ ಆರ್ ಕಮಿಟೆಡ್ ಅಂತೆ. ಅವಳಿಗೆ ಗೊತ್ತು, ನನ್ನ ಕೇಳಿದಾಳೆ. ಹೂ ಇಸ್ ಯುವರ್ ಫೇವ್ರೆಟ್ ಪರ್ಸನ್? ನನ್ನ ಅಪ್ಪ, ಅಮ್ಮ, ನನ್ನ ತಮ್ಮ ಆ್ಯಂಡ್ ಫ್ರೆಂಡ್ಸ್. ಸ್ಟಡಿಂಗ್ ಆರ್ ಜಾಬ್? ಓದ್ತಾ ಇದ್ದೀನಿ ನಾನು, ಐ ಡಿ ಕಾರ್ಡ್ ಹಾಕೊಂಡಿದ್ದೀನಿ. ಅದಾದಮೇಲೆ ಸಬ್ಸ್ಕ್ರೈಬರ್ಸ್ ಚೂಸ್ ಮೈ ಡೇ. ಹಾಂ, ಮಾಡ್ಬೋದು, ಮಾಡ್ತೀವಿ. ಹೇಗಿದೆ ಲೈಫ್? ಸಕ್ಕತ್ತಾಗಿದೆ. ಪ್ರ್ಯಾಂಕ್ ವಿಡಿಯೋಸ್? ಎಸ್, ಮಾಡ್ತೀವಿ. ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಪ್ರ್ಯಾಂಕ್ ವಿಡಿಯೋಸ್ ಮಾಡೋದಕ್ಕೆ. ಸೊ ಅದು ಬೇಗ ಮಾಡ್ತೀವಿ. ಇನ್ನೊಂದು ಲಾಸ್ಟ್ ಕ್ವಶನ್ ಅನ್ಕೋತಿದ್ದು. ಹಾಂ, ಲಾಸ್ಟ್ ಕ್ವಶನ್ನು ನಮ್ಮ ಪೂಜು ಕೇಳಿದಾಳೆ, ನೀನು ಯಾಕೆ ಇಷ್ಟು ಕ್ಯೂಟಾಗಿದ್ದೀಯಾ ಅಂತೆ. ಪೂಜು, ಹೌದಾ? ಕ್ಯೂಟಾಗಿದ್ದೀನ ನಾನು? ಬಾ, ಮೂವಿ ನೋಡ್ತಾ ಇರೋದು. ಸೊ ಅವಳೇ ಕೇಳಿರೋದು ಕ್ವಶನ್ನು, ನೀನು ಯಾಕೆ ಇಷ್ಟು ಕ್ಯೂಟಾಗಿದೆಯಾ ಗೊತ್ತಿಲ್ಲ, ನಾನು ಕ್ಯೂಟ್ ಇದ್ದೀನೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಅವಳಿಗೆ ಅನಿಸಿದೆ ಅಂದರೆ ನಾನು ಕ್ಯೂಟ್ ಇದ್ದೀನಿ ಅಂತ ಅವಳಿಗೆ ಅನಿಸಿದ್ರೆ ಅವಳು ಮನಸ್ಸು ಎಷ್ಟು ಒಳ್ಳೆಯದು. ಸೊ ಅಷ್ಟೇ ಇವತ್ತಿನ ವಿಡಿಯೋ. ಸೊ ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿ ಬಂದ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಬೈ ಬೈ ಗೈಸ್.